ಹಾಯ್ ಗೆಳೆಯರೆ, ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡು ಈ ರಸ್ತೆ ಮೇಲೆ ನೀವು ಸಾವಿರಾರು ವಿಡಿಯೋ ಈಗ ಆಲ್ರೆಡಿ ನೋಡಿದ್ದೀರಾ. ಈ ವಿಡಿಯೋನಲ್ಲಿ ಅಂಥದ್ದೇನಿದೆಯಪ್ಪ ನೀವು ಅಂತ ಕೇಳ್ತಾ ಇರ್ಬೋದು. ಆದರೆ ಆ 1000 ವಿಡಿಯೋದಲ್ಲಿ ನಿಮಗೆ ಎಕ್ಸಾಕ್ಟ್ಲಿ ಮ್ಯಾಪು ಯಾರೂ ಕೊಟ್ಟಿರಲಿಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇದು ಎಕ್ಸಾಕ್ಟ್ಲಿ ಎಲ್ಲಿ ಟ್ರಾವೆಲ್ ಮಾಡ್ತಾ ಇದೆ ಅದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಎಕ್ಸಾಕ್ಟ್ಲಿ ನಿಮಗೆ ಮ್ಯಾಪು ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡಬಹುದು. ಆ ಮ್ಯಾಪ್ ಮುಖಾಂತರ ನೀವು ಅಲ್ಲಿ ಆಜು ಬಾಜು ಬೇಕಾದರೆ ಮನೆ ಹಿಡೀರಿ, ಯಾರ ಮನೆ ಹೋಗುತ್ತೆ ಯಾರ ಮನೆ ಇಲ್ಲ ಎಕ್ಸಾಕ್ಟ್ಲಿ ನಿಮಗೆ ಈ ಮ್ಯಾಪ್ನಲ್ಲಿ ಕಾಣ್ತಿದೆ. ನೀವು ಬೇಕಾದರೆ ಇಲ್ಲಿ ಜಾಗಗಳನ್ನು ಹಿಡಿದು ಬೇಕಾದಂಗೆ ಆಸ್ತಿ ಮಾಡ್ಬೋದು, ಅಥವಾ ನೀವು ಹೋಟೆಲ್ಗಳನ್ನು ತೆಗಿಬೋದು, ರೆಸಾರ್ಟ್ಗಳನ್ನು ತೆಗಿಬೋದು, ಏನು ಬೇಕಾದ್ರೂ ತೆಗೀರಿ. ಎಕ್ಸಾಕ್ಟ್ಲಿ ನಿಮಗೆ ಮ್ಯಾಪನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಡ್ತಾ ಇದ್ದೀನಿ, ಅಲ್ಲಿ ಹೋಗಿ ನೋಡಿ. ನಿಮ್ಮ ಗೂಗಲ್ ಮ್ಯಾಪ್ನಲ್ಲಿ ಓಪನ್ ಆಗುತ್ತೆ, ಸೇವ್ ಮಾಡ್ಕೊಂಡು ಇಟ್ಕೊಡಿ. ಈ ಮ್ಯಾಪು ಈ ರೋಡು ಯಾವಾಗ ಕಂಪ್ಲೀಟ್ ಆಗುತ್ತೆ ಹೀಗೆ ಹೋಗುತ್ತದೆ ಈ ನಮ್ಮ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡು. ಸೊ ಬನ್ನಿ ವಿಡಿಯೋನ ಮೊದಲು ಸ್ಟಾರ್ಟ್ ಮಾಡೋಣ, ನೋಡೋಣ ಏನಿದು ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡು. ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡು ಅಂದರೆ PRR. ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ BBC ಎಂದು ಇದನ್ನು ಹೊಸದಾಗಿ ನಾಮಕರಣ ಮಾಡಿದ್ದಾರೆ. ಇದು ಅಸ್ತಿತ್ವದಲ್ಲಿರುವ ರಸ್ತೆಗಳಿಗೆ ಅಂದರೆ ಟ್ರಾಫಿಕ್ ದಟ್ಟಣೆಯನ್ನು ನಿವಾರಿಸಲು ನಗರವನ್ನು ಸುತ್ತುವರಿಯುವ ಒಂದು 74 ಕಿಲೋಮೀಟರ್ ಒಂದು ಪ್ರಾಜೆಕ್ಟ್ ಆಗಿದೆ. ಇದರಲ್ಲಿ 8 ಲೇನ್ ಅಂದರೆ ಪ್ರವೇಶ ನಿಯಂತ್ರಿಸುವ ಒಂದು ಎಕ್ಸ್ಪ್ರೆಸ್ ವೇ ಇದು ಆಗಿರುತ್ತದೆ. ಈ ಯೋಜನೆಯು ತುಮಕೂರು ರಸ್ತೆಯಿಂದ ಹೆಸರಘಟ್ಟ ರಸ್ತೆ, ದೊಡ್ಡಬಳ್ಳಾಪುರ ರಸ್ತೆ, ಬಳ್ಳಾರಿ ರಸ್ತೆ ಮತ್ತು ಹೆಣ್ಣೂರು ರಸ್ತೆ, ಹಳೆ ಮದ್ರಾಸ್ ರಸ್ತೆ, ಹೊಸಕೋಟೆ ರಸ್ತೆ, ಸರ್ಜಾಪುರ ರಸ್ತೆ ಮತ್ತು ಹೊಸೂರು ರಸ್ತೆಗೆ ಸೇರಿದಂತೆ ಪ್ರಮುಖ ಮಾರ್ಗವನ್ನು ಸಂಪರ್ಕೀಕರಿಸುವ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇದಾಗಿದೆ ನಮ್ಮ ಬೆಂಗಳೂರಿಗೆ. ಈ ಪ್ರಾಜೆಕ್ಟು ಏನಾದರೂ ಮೊದಲೇ ಇವರು ಇದನ್ನು 1990ದಾಗೆ ಪ್ರಪೋಸ್ ಮಾಡಿದರು, ಆವಾಗೇ ಇದೇ ಕಂಪ್ಲೀಟ್ ಆಗಿದ್ದರೆ ಬೆಂಗಳೂರಿನಲ್ಲಿ ಈಗ ನೀವು ಎಷ್ಟು ಟ್ರಾಫಿಕ್ ನೋಡ್ತಾ ಇದ್ದೀರಲ್ಲ, ಎಷ್ಟು ಟ್ರಾಫಿಕ್ಕೇ ಆಗ್ತಾ ಇರಲಿಲ್ಲ. ಆದರೆ ಈ ನಿಮಗೆ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಹೇಗೆ ಕೆಲಸ ಆಗುತ್ತದೆ. ಯಾವತ್ತೂ ಈ ಕೆಲಸ ನಾಳೆ ಮಾಡೋಣ ಇದು ಪ್ರಾಬ್ಲಮ್ ಆ ಪ್ರಾಬ್ಲಮ್ ಅಂತ ಇದನ್ನು ಮುಂದಕ್ಕೆ ಹಾಕಿ ಬೆಂಗಳೂರಿನ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಅದು ಏನು ಗೊತ್ತಾ, ಇಡೀ ಜಗತ್ತಿನಲ್ಲಿ ಸೆಕೆಂಡ್ ಕಂಡಿಸ್ಟೆನ್ಸ್ ಅಂದರೆ ಹೈಯೆಸ್ಟ್ ಟ್ರಾಫಿಕ್ ಇರುವುದು ನಮ್ಮ ಬೆಂಗಳೂರಿನಲ್ಲಿ. ಇಂಡಿಯಾದಲ್ಲಿ ಫಸ್ಟ್ ರ್ಯಾಂಕು, ಇಡೀ ಜಗತ್ತಿನಲ್ಲಿ 2ನೇ ರ್ಯಾಂಕು ನಮ್ಮದು ಬೆಂಗಳೂರು ಬಂದಿದೆ. ಕರೆಕ್ಟ್ ಟೈಮಿಗೆ ರೋಡ್ ಅಪ್ಗ್ರೇಡೇಷನ್ ಮಾಡಿಲ್ಲ, ಅದಕ್ಕೋಸ್ಕರ. ಸೊ ನಮ್ಮ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ಫೆಬ್ರವರಿ 2025ರಲ್ಲಿ ಈ ಯೋಜನೆಯನ್ನು ಮತ್ತೊಮ್ಮೆ ಮೊದಲೇ ಪರೀಕ್ಷೆ ಮಾಡಿದ್ದಾರೆ. ಅಂದರೆ ಇದು ಆದ ಮೇಲೆ ಅಂದರೆ ಇದು ಪ್ರಗತಿಗ ಹೊಸ ಸರ್ಕಾರವು ಗಮನವನ್ನು ಸೂಚಿಸುತ್ತದೆ. ಈಗ ಹೆಚ್ಚುವರಿ ಈ ಬೆಂಗಳೂರು PRR ಅಂದರೆ ಪೆರಿಫೆರಲ್ ರಿಂಗ್ ರೋಡ್ ಏನಿದೆ, ಇವರೀಗ ಹೊಸದಾಗಿ ಇದನ್ನು ಹೆಸರಿಟ್ಟಿದ್ದಾರೆ ಬಿಸ್ನೆಸ್ ಕಾರಿಡಾರ್ ಅಂತ. ಈ ಯೋಜನೆಯು ಸುಮಾರು 1800 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಒಂದು 9 ತಂಡಗಳ BDA ಒಂದು ಟೀಮನ್ನು ರಚನೆ ಮಾಡಿದೆ. ಈ ಮೂಲಸೌಕರ್ಯ ಮಹತ್ವವನ್ನು ಈಗ ನಮ್ಮ ಸರ್ಕಾರವು ಈಗ ಭಾಳ ಫಾಸ್ಟಾಗಿ ಇದನ್ನು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ 8 ಲೇನ್ಗಳ ರೋಡ್ ಆಗಿರುತ್ತದೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಈ ರೋಡು ನೋಡಿ ಈ ರೀತಿ ಟ್ರಾವೆಲ್ ಮಾಡ್ತಾನೆ ಇರ್ತದೆ. ಸೊ 1996ರಲ್ಲಿ ಇದನ್ನು ಪ್ಲ್ಯಾನ್ ಮಾಡಿದರು ಆವಾಗ ನಮ್ಮ ಸರ್ಕಾರ. ಆದರೆ ಭೂ ಸ್ವಾಧೀನ ಪ್ರಕ್ರಿಯೆ ಆಗಿಲ್ಲ ಮತ್ತು ಕೆಲವುದು ಫಂಡ್ ಇರಲಿಲ್ಲ, ದುಡ್ಡು ಇರಲಿಲ್ಲ ಅಂತ ಇದನ್ನು ತಡ ಹಾಕ್ತಾನೆ ಇದ್ದಾರೆ. ಆದರೆ ಈ ನಮ್ಮ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡು ಕಂಪ್ಲೀಟ್ ಆಯಿತು ಅಂತ ತಿಳ್ಕೊಳ್ಳಿ. ಈಗ ನಮ್ಮ ಬೆಂಗಳೂರಿನ ಅರ್ಧಕ್ಕಿಂತ ಜಾಸ್ತಿ ಟ್ರಾಫಿಕ್ಗೆ ಮುಗಿದು ಹೋಗಿಬಿಡುತ್ತೆ, ನೋ ಪ್ರಾಬ್ಲಮ್ ಇಲ್ಲಾರ್ದಂಗೆ ಆಗುತ್ತೆ. ಆದರೆ ಈಗ ಇದನ್ನು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ, ಏನಿಲ್ಲ ಅಂದರೂ 50,000 ಕೋಟಿಗಿಂತ ಹೆಚ್ಚು ಇದಕ್ಕೆ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾನು ನಮ್ಮ ಸರ್ಕಾರಕ್ಕೆ ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಜಿಲ್ಲೆಗೆ, ನಮ್ಮ ಬೆಂಗಳೂರು ಜಿಲ್ಲೆಗೆ. ಈ ಒಂದು ರೋಡು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅರ್ಧಕ್ಕಿಂತ ಜಾಸ್ತಿ ಟ್ರಾಫಿಕೇ ಇಲ್ಲದಂಗೆ ಆಗುತ್ತೆ. ನಾವು ವರ್ಷದಲ್ಲಿ 11 ದಿನ ಟ್ರಾಫಿಕ್ನಲ್ಲಿ ಕಳೀತಾ ಇದ್ದೀವಿ. ಅಂದರೆ ನಾನು ಟೈಮ್ ಮುಖಾಂತರ ಹೇಳ್ತಾ ಇದ್ದೀನಿ, ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದಾರೆ. ಟಮ್ನ ನ್ಯೂಸ್ ಪ್ರಕಾರ ಇದು ಆ ವೆಬ್ಸೈಟ್ನಲ್ಲಿ ಇದು ಹೇಳಿದ್ದಾರೆ. ಸೊ ಇದು ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ. ನಮ್ಮ ಬೆಂಗಳೂರಿನವರು ಡೈಲಿ ಏನು ಟ್ರಾಫಿಕ್ನಲ್ಲಿ ಒದ್ದಾಡ್ತಾ ಇದ್ದಾರೆ ಆ ಪ್ಲ್ಯಾನು ಇವ್ರದ್ದು ಎಕ್ಸಿಕ್ಯೂಟ್ ಮಾಡಲಿ, ಬೇಗನೆ ಈ ಕೆಲಸ ಆಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಈ ಒಂದು ಮ್ಯಾಪ್ನ ಹೇಗೆ ಹುಡುಕಾಡ್ಕೊಂಡು ಬಂದಿದ್ದೀನಿ ನನಗೆ ಗೊತ್ತಿದೆ. ಇದನ್ನು ತುಂಬಾ ಒಳಗೆ ಹೋಗಿ ಅಂದರೆ ತುಂಬಾ ಹತ್ತೆಲ್ಲ ವೆಬ್ಸೈಟ್ಗಳಿಗೆ ಹೋಗಿ ಮತ್ತು ಕಾರ್ಪೊರೇಷನ್ದವ್ರ ಮಾತಾಡಿಕೇಶನ್ ಈ ಮ್ಯಾಪ್ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನೀವು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.